ಮತ್ತು ಕಣ್ಮರೆಯಾದ ಒಬ್ಬ ಸ್ನೇಹಿತ. ಆದರೆ ಕೆಲವು ದಿನಗಳ ನಂತರ ಅವನು ಮತ್ತೆ ಕಾಣಿಸಿಕೊಂಡ. ಆದರೆ ಅದು ನಿಜವಾಗಿಯೂ ಅವನೇ ಆಗಿದ್ದನ. ಇದು ಕೇಳಿದ ನಂತರ ನೀವು ಕಾಡಿಗೆ ಒಬ್ಬರೇ ಹೋಗಲು ಭಯಪಡುವಿರಿ. ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ರಾಹುಲ್ ಮತ್ತು ಅಜಯ್ ಎಂಬ ಇಬ್ಬರು ಸ್ನೇಹಿತರಿದ್ದರು. ಅವರು ಬಾಲ್ಯದಿಂದಲೇ ಒಟ್ಟಿಗೆ ಬೆಳೆದವರು. ಪ್ರತಿದಿನ ಸಂಜೆ ಅವರು ಹಳ್ಳಿಯ ಹತ್ತಿರದ ಹಳೆಯ ಕಾಡಿಗೆ ಹೋಗಿ ಮಾತನಾಡುತ್ತಾ ಸಮಯ ಕಳೆಯುತ್ತಿದ್ದರು. ಆ ಕಾಡಿನ ಬಗ್ಗೆ ಹಳ್ಳಿಯವರು ಯಾವಾಗಲೂ ಒಂದು ಮಾತು ಹೇಳುತ್ತಿದ್ದರು. ಅಲ್ಲಿ ಒಂದು ರಹಸ್ಯವಿದೆ, ರಾತ್ರಿಯಲ್ಲಿ ಹೋಗಬೇಡಿ. ಆದರೆ ರಾಹುಲ್ ಮತ್ತು ಅಜಯ್ ಅದನ್ನು ನಂಬಿಲಿಲ್ಲ. ಒಂದು ದಿನ ರಾತ್ರಿ ಅವರು ಮತ್ತೆ ಕಾಡಿಗೆ ಹೋಗಲು ತೀರ್ಮಾನಿಸಿದರು. ಆ ರಾತ್ರಿ ಕಾಡಿನಲ್ಲಿ ವಿಚಿತ್ರವಾದ ಶಬ್ದಗಳು ಕೇಳಿಸುತ್ತಿದ್ದವು. ಗಾಳಿ ಜೋರಾಗಿ ಬೀಸುತ್ತಿತ್ತು. ಮರಗಳ ಎಲೆಗಳು ಅಲುಗಾಡುತ್ತಿದ್ದವು. ಹಠಾತ್ ಅಜಯ್ ನಿಂತು ಹೇಳಿದನು, ರಾಹುಲ್, ನನಗೆ ಯಾರೋ ನಮ್ಮನ್ನು ನೋಡುತ್ತಿರುವಂತೆ ಅನಿಸುತ್ತಿದೆ. ರಾಹುಲ್ ನಗುತ್ತಾನೆ, ಅದು ನಿನ್ನ ಕಲ್ಪನೆಯಷ್ಟೇ. ಆದರೆ ಕೆಲವೇ ಕ್ಷಣಗಳಲ್ಲಿ ಅಜಯ್ ಹಠಾತ್ ಕಾಡಿನೊಳಗೆ ಓಡುತ್ತಾನೆ. ಅಜಯ್, ನಿಲ್ಲು ಎಂದು ರಾಹುಲ್ ಕೂಗುತ್ತಾನೆ. ಆದರೆ ಅಜಯ್ ಕಾಡಿನೊಳಗೆ ಹೋಗಿ ಕಣ್ಮರೆಯಾಗುತ್ತಾನೆ. ರಾಹುಲ್ ಎಲ್ಲೆಲ್ಲೂ ಹುಡುಕುತ್ತಾನೆ. ಆದರೆ ಅಜಯ್ ಎಲ್ಲಿಯೂ ಕಾಣುವುದಿಲ್ಲ. ಹಳ್ಳಿಯ ಜನರು ಕೂಡ ಹುಡುಕುತ್ತಾರೆ. ಒಬ್ಬ ವೃದ್ಧನು ಹೇಳುತ್ತಾನೆ, ಆ ಕಾಡಿನಲ್ಲಿ ಹಿಂದೆ ಕೂಡ ಹಲವರು ಕಣ್ಮರೆಯಾಗಿದ್ದಾರೆ. ಆ ಮಾತು ಕೇಳಿದ ಮೇಲೆ ಎಲ್ಲರೂ ಭಯಪಡುತ್ತಾರೆ. ಕೆಲ ದಿನಗಳು ಕಳೆದರೂ ಅಜಯ್ ಸಿಗುವುದಿಲ್ಲ. ಒಂದು ದಿನ ರಾಹುಲ್ ಮತ್ತೆ ಒಬ್ಬನೇ ಕಾಡಿಗೆ ಹೋಗುತ್ತಾನೆ. ಅಲ್ಲಿ ಅವನಿಗೆ ಒಂದು ಹಳೆಯ ಬ್ಯಾಗ್ ಸಿಗುತ್ತದೆ. ಅದು ಅಜಯ್ದದ್ದು. ಬ್ಯಾಗ್ ಒಳಗೆ ಒಂದು ಕಾಗದವಿರುತ್ತದೆ. ಅದರ ಮೇಲೆ ಬರೆಯಲಾಗಿದೆ, ನನ್ನನ್ನು ಹುಡುಕಬೇಡ. ಸತ್ಯ ತಿಳಿದರೆ ನೀನು ಕೂಡ ಮರಳಿ ಬರುವುದಿಲ್ಲ. ರಾಹುಲ್ ಭಯಪಡುವನು. ಆದರೆ ಅವನು ಮುಂದಕ್ಕೆ ಹೋಗಲು ತೀರ್ಮಾನಿಸುತ್ತಾನೆ. ಹಠಾತ್ ಅವನಿಗೆ ಹಿಂದೆ ಯಾರೋ ನಡೆದು ಬರುತ್ತಿರುವ ಶಬ್ದ ಕೇಳಿಸುತ್ತದೆ. ಟಕ್ ಟಕ್ ಟಕ್. ರಾಹುಲ್ ನಿಧಾನವಾಗಿ ತಿರುಗಿ ನೋಡುತ್ತಾನೆ. ಅಲ್ಲಿ ನಿಂತಿದ್ದವರು ಅಜಯ್. ರಾಹುಲ್ ಸಂತೋಷದಿಂದ ಹೇಳುತ್ತಾನೆ, ಅಜಯ್, ನೀನು ಜೀವಂತವಾಗಿದ್ದೀಯಾ? ಆದರೆ ಅಜಯ್ ಮುಖದಲ್ಲಿ ವಿಚಿತ್ರವಾದ ನಗುವಿರುತ್ತದೆ. ಅವನು ನಿಧಾನವಾಗಿ ಹೇಳುತ್ತಾನೆ, ನಾನು ಕಣ್ಮರೆಯಾಗಿಲ್ಲ. ನಾನು ಈ ಕಾಡಿನ ರಹಸ್ಯವನ್ನು ಕಂಡುಕೊಂಡಿದ್ದೇನೆ. ರಾಹುಲ್ ಕೇಳುತ್ತಾನೆ, ಯಾವ ರಹಸ್ಯ? ಅಜಯ್ ನಗುತ್ತಾನೆ, ಈ ಕಾಡಿನ ರಹಸ್ಯ ನಾನು ಸೃಷ್ಟಿಸಿದ್ದೆ. ರಾಹುಲ್ ಅಚ್ಚರಿಯಿಂದ ನೋಡುತ್ತಾನೆ. ಯಾಕೆ? ಅಜಯ್ ಹೇಳುತ್ತಾನೆ, ನಿಜವಾದ ಸ್ನೇಹಿತ ಯಾರು ಅಂತ ಪರೀಕ್ಷಿಸಲು. ಆದರೆ ಅದೇ ಕ್ಷಣದಲ್ಲಿ ಅಜಯ್ ಮುಖ ನಿಧಾನವಾಗಿ ಮಸುಕಾಗಲು ಶುರುವಾಗುತ್ತದೆ. ರಾಹುಲ್ ಭಯದಿಂದ ಹಿಂದೆ ಸರಿಯುತ್ತಾನೆ. ಆಗ ಅವನಿಗೆ ಅರ್ಥವಾಗುತ್ತದೆ, ಅಜಯ್ ನಿಜವಾಗಿಯೂ ಸತ್ತಿದ್ದಾನೆ. ಅವನ ಮುಂದೆ ನಿಂದಿರುವುದು ಅವನ ಆತ್ಮ. ಕೆಲವೇ ಕ್ಷಣಗಳಲ್ಲಿ ಅಜಯ್ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತಾನೆ. ಕಾಡಿನಲ್ಲಿ ಮತ್ತೆ ನಿಶ್ಶಬ್ದವಾಗುತ್ತದೆ. ಆ ಕಾಡಿನ ರಹಸ್ಯ ಇಂದಿಗೂ ಯಾರಿಗೂ ಗೊತ್ತಿಲ್ಲ. ನೀವು ರಾಹುಲ್ ಆಗಿದ್ದರೆ ಮತ್ತೆ ಆ ಕಾಡಿಗೆ ಹೋಗುತ್ತೀರಾ? ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಮತ್ತಷ್ಟು ರಹಸ್ಯ ಕಥೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.